ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಸರ್ಗಯಾನ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿನ ಕುಟುಂಬ, ಮಕ್ಕಳು, ಫ್ರೆಂಡ್ಸ್ ಜೊತೆ ಸೇಫ್ ಆಗಿ ಹೋಗಿ ಬರುವಂತಹ ಟಾಪ್ 10 ಟೂರಿಸ್ಟ್ ಪ್ಲೇಸ್ ಗಳನ್ನ ಹೇಳಿದ್ದೆ. ಅದರಲ್ಲಿ 5 ಪ್ಲೇಸ್ ಗಳನ್ನ ಪಾರ್ಟ್ 1 ನಲ್ಲಿ ಹೇಳಿದ್ದೇನೆ. ಆ ವಿಡಿಯೋ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಅದನ್ನ ನೋಡಿದ ನಂತರವೇ ಇದನ್ನ ನೋಡೋದು ಉತ್ತಮ, ಯಾಕಂದ್ರೆ ಇದು ಅದರ ಮುಂದುವರೆದ ಭಾಗ. ಹಾಗಾದ್ರೆ ತಡ ಮಾಡದೆ ಇದನ್ನ ಶುರು ಮಾಡೋಣ. ಆರನೇದಾಗಿ ನಂದಿ ಬೆಟ್ಟ. ಒನ್ ಡೇ ಟ್ರಿಪ್. ಇದು ಎಲ್ಲರ ಫೇವರೇಟ್ ಆಗಿದೆ. ಬೆಂಗಳೂರಿನಿಂದ ಜಸ್ಟ್ 60ರಿಂದ 65 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಬೆಳಿಗ್ಗೆ ಬೇಗ ಹೊರಟ್ರೆ ಸನ್ರೈಸ್ ವ್ಯೂ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಇನ್ನು ವೆಹಿಕಲ್ ಎಂಟ್ರಿ ಚಾರ್ಜಸ್ ಮಾತ್ರ ಇರುತ್ತೆ. ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಬೆಳಿಗ್ಗೆ ಅಥವಾ ಚಳಿಗಾಲ ಸಮಯದಲ್ಲಿ ಇದು ಬೆಸ್ಟ್ ವಿಸಿಟ್ ಪ್ಲೇಸ್ ಆಗಿದೆ. ಇನ್ನು ಶಾರ್ಟ್ ರೈಡ್, ಫ್ರೆಂಡ್ಸ್ ಪ್ಲಸ್ ಫ್ಯಾಮಿಲಿ ಎಲ್ರಿಗೂ ಇದೊಂದು ಪರ್ಫೆಕ್ಟ್ ಸ್ಪಾಟ್ ಆಗಿದೆ. ಇನ್ನು 7ನೇದಾಗಿ ಬಾದಾಮಿ ಗುಹಾಲಯ. ಇದು ಗುಹಾಲಯಗಳ ಕತೆ. ಕಲ್ಲನ್ನ ಕತ್ತರಿಸಿ ಮಾಡಿದ ದೇವಾಲಯಗಳು ನೋಡಿದ್ರೆ ಬಾಯಿ ಮೇಲೆ ಬೆರಳಿಡೋದು ಪಕ್ಕ. ಬಾಗಲಕೋಟೆ ಕೇಂದ್ರ ಸ್ಥಾನ. ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರ ಆಗುತ್ತೆ. ಎಂಟ್ರಿ ಫೀಸ್ ಇದೆ, ಆದ್ರೆ ಬಹಳ ಕಡಿಮೆ. ಇನ್ನು ಬೆಸ್ಟ್ ವಿಸಿಟ್ ಟೈಮ್ ಅಂತ ಹೇಳಿದ್ರೆ ಅಕ್ಟೋಬರ್ ಇಂದ ಫೆಬ್ರವರಿ. ಬೇಸಿಗೆ ಕಾಲದಲ್ಲಿ ಅವಾಯ್ಡ್ ಮಾಡಿದ್ರೆ ಉತ್ತಮ, ಯಾಕಂದ್ರೆ ಇದು ಕಲ್ಲಿನಿಂದ ನಿರ್ಮಿಸಿದ ಗುಹಾಲಯ. ಇನ್ನು ಆರ್ಕಿಟೆಕ್ಚರ್ ಇಂಟ್ರೆಸ್ಟ್ ಇದ್ದವರಿಗೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಇನ್ನು 8ನೇದಾಗಿ ಗೋಕರ್ಣ. ಶಾಂತ ಕಡಲ ತೀರ. ಗೋವಾ ಕ್ರೌಡ್ ಬೇಡವಾ, ಬಟ್ ಬೀಚ್ ವೈಬ್ ಬೇಕಾ? ಹಾಗಾದ್ರೆ ಗೋಕರ್ಣಕ್ಕೆ ಹೋಗಿ. ಇಲ್ಲಿನ ಓಮ್ ಬೀಚ್ ಎಲ್ಲರ ಫೇವರೇಟ್ ಬೀಚ್ ಆಗಿದೆ. ಕಾರವಾರದಿಂದ 55ರಿಂದ 60 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಎಂಟ್ರಿ ಫೀಸ್ ಫ್ರೀ. ಇಲ್ಲಿನ ಶಿವನ ದೇವಾಲಯ ದರ್ಶನ ಕೂಡ ನೀವು ಮಾಡಬಹುದು. ಇದು ಆತ್ಮಲಿಂಗ ಹೊಂದಿರುವ ಪ್ರಪಂಚದ ಏಕೈಕ ದೇವಸ್ಥಾನ ಆಗಿದೆ. ಇನ್ನು ಬೆಸ್ಟ್ ವಿಸಿಟ್ ಟೈಮ್ ಹೇಳಿದ್ರೆ ನವೆಂಬರ್ ಇಂದ ಫೆಬ್ರವರಿ. ಸನ್ಸೆಟ್ ಸಿಂಪ್ಲಿ ಸೂಪರ್ ಆಗಿರುತ್ತೆ. ಇನ್ನು 9ನೇದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ವೈಲ್ಡ್ ಲೈಫ್ ಪ್ಲಸ್ ಲರ್ನಿಂಗ್ ಎಲ್ಲೂ ಒಂದೇ ಜಾಗದಲ್ಲಿ ಸಿಗುತ್ತೆ. ಟೈಗರ್ ರಿಸರ್ವ್, ಎಲಿಫೆಂಟ್ ಸೈಟಿಂಗ್, ಜಂಗಲ್ ಸಫಾರಿ, ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಇದು ಬೆಸ್ಟ್ ಸ್ಪಾಟ್. ಚಾಮರಾಜನಗರದಿಂದ 80ರಿಂದ 90 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಸಫಾರಿ ಟಿಕೆಟ್ ಅಗತ್ಯ. ವಯಸ್ಕರಿಗೆ 250 ರು, ಮಕ್ಕಳಿಗೆ ಅಂದ್ರೆ 5 ವರ್ಷದಿಂದ 12 ವರ್ಷದವರಿಗೆ 125 ರೂಪಾಯಿ ಇದೆ. ಇದು ಬೇಸಿಕ್ ಪಾರ್ಕ್ ಎಂಟ್ರಿ ಅಷ್ಟೇ. ಇನ್ನು ಜೀಪ್ ಸಫಾರಿ ಮಾಡ್ತೀರಾ ಅಂದ್ರೆ ಒಬ್ರಿಗೆ 500ರಿಂದ 600 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಬಸ್ ಆದ್ರೆ ಸ್ವಲ್ಪ ಕಡಿಮೆ ಆಗಬಹುದು. ನೀವು DSLR ತಗೊಂಡು ಹೋಗ್ತೀರಾ ಅಂದ್ರೆ ಎಕ್ಸ್ಟ್ರಾ 200 ರೂಪಾಯಿ ಇಟ್ಕೊಳ್ಳಿ. ಇನ್ನು ಬೆಸ್ಟ್ ವಿಸಿಟ್ ಟೈಮ್ ಅಂದ್ರೆ ಅಕ್ಟೋಬರ್ ನಿಂದ ಮೇ. ಇನ್ನು ರೂಲ್ಸ್ ಫಾಲೋ ಮಾಡಿ, ನೇಚರ್ ರೆಸ್ಪೆಕ್ಟ್ ಮಾಡೋದು ಮಾತ್ರ ಮರಿಲೇಬೇಡಿ. ಇನ್ನು 10ನೇದಾಗಿ ಉಡುಪಿ. ದೇವಾಲಯ ಪ್ಲಸ್ ಬೀಚ್ ಕಾಂಬೋ ಸಿಗುತ್ತೆ ನೀವು ಈ ಉಡುಪಿಗೆ ಭೇಟಿ ನೀಡಿದ್ರೆ. ಒಂದೇ ಟ್ರಿಪ್ ನಲ್ಲಿ ಸ್ಪಿರಿಚುವಾಲಿಟಿ ಪ್ಲಸ್ ಫನ್ ಬೇಕಾ? ಹಾಗಾದ್ರೆ ಉಡುಪಿಗೆ ಭೇಟಿ ನೀಡಿ. ಉಡುಪಿ ಕೇಂದ್ರ ಸ್ಥಾನವಾಗಿದ್ದು ಅದರ ಒಳಗೆ ಬಹುತೇಕ ಪ್ಲೇಸ್ಗಳು ಇದೆ. ಮಲ್ಪೆ ಬೀಚ್ ಪಾರ್ಕಿಂಗ್ ಚಾರ್ಜ್ ಇದೆ. ಸೈಂಟ್ ಮೇರಿಸ್ ಐಸ್ಲ್ಯಾಂಡ್ಗೆ ಬೋಟ್ ಚಾರ್ಜಸ್ 200 ರೂಪಾಯಿ ಮೇಲಿರುತ್ತೆ. ಇನ್ನು ಬೆಸ್ಟ್ ವಿಸಿಟ್ ಟೈಮ್ ಅಂತ ಹೇಳಿದ್ರೆ ಅಕ್ಟೋಬರ್ ಇಂದ ಮಾರ್ಚ್ ಆಗಿದೆ. ಶ್ರೀಕೃಷ್ಣ ದೇವಾಲಯದಲ್ಲಿ ಶಾಂತಿ, ಸಂಜೆ ಬೀಚ್ ನಲ್ಲಿ ಚಿಲ್. ಇದು ಪರ್ಫೆಕ್ಟ್ ಫಾರ್ ಫ್ಯಾಮಿಲಿ ಟ್ರಿಪ್. ಫ್ರೆಂಡ್ಸ್, ನೋಡಿದ್ರಲ್ಲ, ಇದೆಲ್ಲ ಕರ್ನಾಟಕದ ಟಾಪ್ 10 ಸೇಫ್ ಟೂರಿಸ್ಟ್ ಪ್ಲೇಸ್ ಗಳಾಗಿವೆ. ನಿಮ್ಗೆ ಇಷ್ಟವಾದ ಪ್ಲೇಸ್ ಯಾವುದು ಇದರಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಟ್ರಿಪ್ ಪ್ಲಾನ್ ಮಾಡಬೇಕಾ? ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.